ಸ್ಪ್ರೈಟ್. ಈ ಕಲರ್ ಬಂತ ಗ್ಯಾಸ್ಟ್ರಿಕ್ ಐತೆ ಅಂತ. ಗ್ಯಾಸ್ಟ್ರಿಕ್ ಅಲ್ಲ, ಇದು ವೆರಿ ಡೇಂಜರ್. ಮೂಳೆ ಎಲ್ಲ ಸವಿಯುತ್ತೆ ಅದನ್ನು ಕುಡಿಯೋದ್ರಿಂದ. ಯಾವುದು ಸ್ಪ್ರೈಟು ನೀವು ಹಾಕಿದ್ದು ನೀರು ಇದು? ಹಾ, ನಾನು ಹಾಕಿದ್ದು ಅದು. ಇದು ನಮ್ಮ ಮನೆ ನೀರು, ಇದು ನಿಮ್ಮ ಮನೆ ನೀರು. ಇದು ಸ್ಪ್ರೈಟು. ಸ್ಪ್ರೈಟು ಇದು ವೆರಿ ಡೇಂಜರ್. ನಿಮ್ಮ ಮನೆ ನೀರಿಗೆ ಕುಡಿತಾ ಇದ್ದೀರಾ. ಎಲ್ಲೋ ಕಲರ್ ರೇಟ್ ಕಲರ್ಗಿಂತ ಬಿಸ್ಲರಿ ವಾಟರ್ ತರಬೇಕಾಯ್ತು. ಬಿಸ್ಲರಿ ವಾಟರ್ ನಿಮ್ಮ ಮನೆ ನೀರು ಬಿಸ್ಲರಿ ಬಿಸ್ಲರಿ ತಂದ್ರೂ ಈ ಕಲರೇ ಬರೋದು. ಯಾಕಂದ್ರೆ ತಂದು ಅದನ್ನ ನಾವು ಚೆಕ್ ಮಾಡಿದ್ದೀವಿ. ಓಕೆನಾ? ಹಾಂ, ಈಗ ಈ ಕಲರ್ ಬಂದಿದೆ ಅಂದರೆ ಬಿಸ್ಲರಿ ಇರ್ಬೋದು, ನಿಮ್ಮ ಮನೆ ನೀರು ಇರ್ಬೋದು, ಎಲ್ಲ ಅಸಿಡಿಟಿ ವಾಟ್ರು, ಗ್ಯಾಸ್ಟ್ರಿಕ್ ವಾಟ್ರನ್ನೇ ನೀವು ಕುಡಿತಾ ಇರೋದು. ನಾವು ಅನ್ಕೋತಾ ಇದ್ದೀವಿ ಆರ್ ಒ ವಾಟ್ರು ಗ್ಯಾಸ್ಟ್ರಿಕ್ ಆಗಲ್ಲ, ತುಂಬ ಚೆನ್ನಾಗಿದೆ ಅಂತ ನಾವು ಅಂದ್ಕೊಂಡು ನಮ್ಮ ಮನೆ ನೀರು ಕುಡಿತಾ ಇದ್ದೀವಿ. ಬಟ್ ಅಸಿಡಿಟಿ ನಿಮ್ಮ ಬಾಡಿಲಿ ಯಾವಾಗಲೂ ಇರುತ್ತೆ. ಈಗ ಆಲ್ಕ್ಲೈನ್ ವಾಟ್ರು ಈ ಜಗ್ಗಿಗೆ ಹಾಕಿದಾಗ ಆ ಕಲರ್ ಬಂದಿದೆ ಅಂದರೆ ಇದು ಆಲ್ಕ್ಲೈನ್ ವಾಟ್ರ್. ಓಕೆನಾ? ಈಗ ನಿಮ್ಮ ಬಾಡಿಲಿ ಗ್ಯಾಸ್ಟ್ರಿಕ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ಸರ್, ಈಗ ಇದು ನೀವು ಕುಡಿತಾ ಇರೋ ನೀರು ಹೌದ್ರಾ? ಈ ನೀರಿಗೆ ಆಲ್ಕ್ಲೈನ್ ಮಿಕ್ಸ್ ಆದಾಗ ಏನಾಗುತ್ತೆ ನೋಡಿ. ಆಲ್ಕ್ಲೈನ್ ವಾಟರ್ ಇದೆ ಅಲ್ವಾ, ಇದು ಮಿಕ್ಸ್ ಆದರೆ ಏನಾಗುತ್ತೆ? ಆಲ್ಕ್ಲೈನ್ ಆಗ ಸೇಮ್ ಕಲರ್ ಬಂತು. ಸೇಮ್ ಕಲರ್. ಓಕೆನಾ? ಈಗ ಇದು ಹೆಂಗೆ ಅಂತ ಹೇಳಿದ್ರೆ, ಈಗ ನೀವು ಆಲ್ಕ್ಲೈನ್ ವಾಟರ್ ಬೆಳಗ್ಗೆ ಕುಡಿತೀರಾ ಇದರಲ್ಲಿ ಒಂದು ಗ್ಲಾಸು. ಹೊರಗಡೆ ಹೋದಾಗ ನಾನು ಅದನ್ನೇ ಹೇಳಿದ್ದು, ನೀವು ಮಾಮೂಲಿ ನೀರು ಯಾವುದೋ ಬಿಸ್ಲರಿ ಇರ್ಬೋದು, ನಿಮ್ಮ ಮನೆ ನೀರು ಇರ್ಬೋದು, ಯಾವ್ದಾದ್ರು ಕುಡೀರಿ ಬೆಳಗಿನ ಸಾಯಂಕಾಲ. ರಾತ್ರಿ ಬಂದು ಆಲ್ಕ್ಲೈನ್ ವಾಟ್ರನ್ನ ನೀವು ಜಸ್ಟ್ ಇದು ಕುಡಿದ ತಕ್ಷಣ ನಿಮ್ಮ ಬಾಡಿ ಪೂರ್ತಿ ಆಲ್ಕ್ಲೈನ್ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ನೀವು ಏನು ಬೇಕಾದ್ರೂ ತಗೊಳ್ಬೋದು. ನೀವು ಇದನ್ನು ಮತ್ತೆ ಬಂದು ಯೂಸ್ ಮಾಡಿದ ತಕ್ಷಣ ನಿಮಗೆ ಮತ್ತೆ ಟಾಕ್ಸಿನ್ಸು ನಿಮ್ಮ ಬಾಡಿಯಿಂದ ರಿಮೂವ್ ಆಗುತ್ತೆ. ಓಕೆನಾ? ಈಗ ನಿಮ್ಮ ಬಾಡಿಲಿ ಹಾಗೆ ಇದು ಅಸಿಡಿಟಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ಇದು ಹೊಸದೇನೆ. ನೀವು ಬಬಲ್ಸ್ ಮಾಡಿ, ಅಂದರೆ ಊದಿ ಅಷ್ಟೇ, ಒಳಗಡೆಯಿಂದ ಬರಬೇಕು ಏರು. ಜೋರಾಗಿ ಊದ್ಬೇಕು. ಊದಿ ತೊಂದರೆ ಬಿಡಿ ಬಿಡಿ, ಏನಾಯ್ತು? ಗ್ಯಾಸ್ಟ್ರಿಕ್ ಆಯ್ತಾ? ಹೇಳ್ತಾ ಇದ್ದೀರಾ ಈ ಬಟರಮ್ ನೀರು ಕುಡಿತಾ ಇದ್ದೀನಿ, ನನ್ನ ಗ್ಯಾಸ್ಟ್ರಿಕ್ ಕಂಟ್ರೋಲ್ ಆಯಿತು. ನೀವು ಅನ್ಕೋಬೋದು ಅಷ್ಟೇ. ಬಟ್ ಗ್ಯಾಸ್ಟ್ರಿಕ್ ಇದೆಯಾ ನಿಮ್ಮ ಬಾಡಿಲಿ? ಹಾಂ, ಈಗ ಈ ನೀರನ್ನ ನೀವು ಕುಡಿಯೋದ್ರಿಂದ ನಿಮ್ಮ ಬಾಡಿ ಹಾಲು, ಎಷ್ಟೇ ಗ್ಯಾಸ್ಟ್ರಿಕ್ ಇರಲಿ ನಿಮ್ಮ ಬಾಡಿಲಿ ಪೂರ್ತಿ ಈ ನೀರು, ಒಂದು ಗ್ಲಾಸ್ ನೀರು ಕುಡಿದ್ರೆ ಸಾಕು, ನಿಮ್ಮ ಬಾಡಿ ಪೂರ್ತಿ ಆಲ್ಕ್ಲೈನ್ ಆಗಿ ಕನ್ವರ್ಟ್ ಆಗುತ್ತೆ. ಇನ್ನು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಈ ನೀರು ಕುಡಿದ್ರೆ ನಿಮಗೆ, ನೀವು ಬೇರೆ ನೀರು ಕುಡಿದಲ್ಲ ಇದೇ ನೀರು ನೀವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಲೈಫಲ್ಲಿ ಹಾರ್ಟ್ ಅಟ್ಯಾಕ್ ಬರೋಲ್ಲ. ಲೈಫಲ್ಲಿ ನಿಮ್ಮ ಬ್ಲಡ್ ಯಾವುದೇ ಕಾರಣಕ್ಕೂ ಕೊಲೆಸ್ಟ್ರಾಲ್ ಬರೋಲ್ಲ, ಅಸಿಡಿಟಿ ಆಗಲ್ಲ. ಆಮೇಲೆ ಕೆಲಸ ಮಾಡೋದು ಅಂದರೆ ಇದು ಇದೆಯಾ? 100% ಸರ್, ಇದು ಪ್ರೂವನ್. ನಿಮ್ಗೆ ಇದರಲ್ಲಿ ಸರ್ ಏನೂ ಇರಲ್ಲ ಸರ್. ಈ ಆಲ್ಕ್ಲೈನ್ ವಾಟರ್ ಇದೆಯಲ್ಲ, ಇದು ಏನು ಆಲ್ಕ್ಲೈನ್ ವಾಟರ್ ಅಂತ ಹೇಳಿದ್ರೆ ಗೆಡ್ಡೆ ಮತ್ತು ಇದರಲ್ಲಿ ಎಲ್ಲ ನಮಗೆ ಪ್ರಕೃತಿ ದತ್ತವಾಗಿ ಎಲ್ಲ ಒಂದು ಪರಿಸರ ಸ್ನೇಹಿಯಾಗಿ ಬರೋಂಥ ವಾಟ್ರಿಗೆ ಆಲ್ಕ್ಲೈನ್ ವಾಟರ್ ಅಂತ ಹೇಳ್ತೀವಿ. ಅದು ಎಲ್ಲಿ ಸಿಗುತ್ತೆ ಅಂದರೆ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಜರಿ ನೀರು ಅಂತ ನಾವು ನೋಡ್ತೀವಿ ನೋಡಿ, ಗುಡ್ಡದಿಂದ ಇಳಿತಾ ಇರುತ್ತಲ್ಲ, ಅದು ಆಲ್ಕ್ಲೈನ್ ವಾಟರ್. ಆ ನೀರು ಕುಡಿಬೇಕು ನಾವು ಪ್ರತಿದಿನ. ಎಲ್ಲಿ ಸಿಗುತ್ತೆ, ಯಾರಿಗೆ ಸಿಗುತ್ತೆ ಆ ನೀರು? ಅರ್ಥ ಆಯ್ತು ಸರ್? ಇದು ಇದರಲ್ಲಿ ಇದೆಯಲ್ಲ ಸರ್, ಇದರಲ್ಲಿರೋದು ಏನೂ ಇಲ್ಲ. ಹಿಮಾಲಯದಲ್ಲಿ ಸಿಗೋ ಅಂಥ ವೈಟ್ ಸ್ಟೋನ್ ಇದರೊಳಗಿರೋದು. ಹಿಮಾಲಯ ಪರ್ವತದಲ್ಲಿ ಸಿಗೋ ಅಂಥ ವೈಟ್ ಸ್ಟೋನನ್ನು ಇದಕ್ಕೆ ಅಳವಡಿಸಿದ್ದಾರೆ. ಹಾಗಾಗಿ ನೀರು ಯಾವಾಗ ಆ ವೈಟ್ ಸ್ಟೋನ್ ಮೇಲೆ ಬೀಳುತ್ತೆ, ಆ ನೀರು ನಿಮಗೆ ಆಲ್ಕ್ಲೈನ್ ಆಗಿ ಅದೆಲ್ಲ ಫಿಲ್ಟರ್ ಹಾಕಿಬಿಡ್ರಿ ಅನ್ನೋದು ತಂದು ಕಂಪ್ನಿಯ ರೈತರ ಯಾರು ಬೇರೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಫಿಲ್ಟರ್ಗಳಿಗೆಲ್ಲವ, ಆ ಥರ ಕಲ್ ತಂದು ಇವೆಲ್ಲ ಹಿಂಗೆ ಮಾಡಿಬಿಟ್ರೆ ಆಗುತ್ತೆ. ತೊಂದರೆ ಇಲ್ಲ, ಮಾಡ್ಬೋದು. ಇದು ನಿಮಗೆ 4,500 ಲೀಟ್ರನ್ನ ಫಿಲ್ಟರ್ ಮಾಡುತ್ತೆ. ಹಾಂ, ಇಷ್ಟೊಂದು. ಇದು ಎಷ್ಟು ದಿನ ಬಾಳಿಕೆ ಬರುತ್ತೆ? ಅದನ್ನೇ 4,500 ಲೀಟ್ರ್ ನೀವು ಒಂದೇ ದಿನ ಯೂಸ್ ಮಾಡ್ತೀರಾ, ಒಂದೇ ದಿವಸ ಮುಗಿತಿದ್ರು. ಮತ್ತೆ ಮಾಡ್ಬೇಕಲ್ಲ, 4,500 ಲೀಟ್ರ್ ಕಟ್ರಿ, 1,000 ಲೀಟ್ರ್ ನೀರನ್ನ ಫಿಲ್ಟರ್ ಮಾಡ್ತದೆ. 4-5 ಜನ ನೀವು ಪ್ರತಿದಿನ ಕುಡಿದ್ರು 1 ವರ್ಷದ ಮೇಲೆ ಬರುತ್ತೆ.
ದಿನಕ್ಕೆ 10 ಲೀಟ್ರ್ ನೀವು ಬಟ್ ಒಂದು ವರ್ಷಕ್ಕೆ ಚೇಂಜ್ ಮಾಡಬೇಕು. ಒಂದು ವರ್ಷಕ್ಕೆ ಇದೊಂದನ್ನ ಚೇಂಜ್ ಮಾಡಬೇಕು. 650 ರೂಪಾಯಿ ಕಾಸ್ಟ್ ಆಗುತ್ತೆ. ಇದೆಲ್ಲಿ ಸಿಗುತ್ತೆ ಇದು? ನಮ್ಮ ಕಂಪ್ನಿಲಿ. ಈ ನಿಮ್ಮ ಕಂಪ್ನಿ ಇದಾಯ್ತಪ್ಪ. ಈಗ ಬೇರೆ ಕಡೆ ಹೊರಗಡೆನೂ ಸಿಗುತ್ತೆ, ಆನ್ಲೈನಲ್ಲಿ ತರಿಸ್ಕೋಬೋದು, ಆನ್ಲೈನಲ್ಲೂ ಸಿಗುತ್ತೆ. ಓಕೆನಾ? ಆ ಥರ ಇರೋಂಥದ್ದು. ಇದು ಒಂದು ಡೆಮೋನ ನಾವು ಡಾಕ್ಟ್ರ್ ಹತ್ರ ಕೂತ್ಕೊಂಡು ಮಾತಾಡ್ಬೋದು, ಅಫಿಷಿಯಲ್ ಹತ್ರ ಕೂತ್ಕೊಂಡು ಮಾತಾಡ್ಬೋದು. ಆಯ್ತಾ? ಯಾರ ಹತ್ರ ಕೂತ್ಕೊಂಡು ಮಾತಾಡಿದ್ರು ನಿಮಗೆ ಇದ್ರದ್ದು ಟೆಸ್ಟಿಮೋನಿಯಲ್ ಕರೆಕ್ಟಾಗಿ ನಾವು ಎಕ್ಸ್ಪ್ಲೈನ್ ಮಾಡೋಕ್ಕೆ, ಇದು ಮಾಡೋಕ್ಕೆ ನಾವು ಕಲ್ತ್ಕೊಬಿಟ್ರೆ ನಾವು ಯಾರ ಹತ್ರ ಕೂತ್ಕೊಂಡು ಬೇಕಾದ್ರೆ ಧೈರ್ಯ ಮಾತಾಡಿ